ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ದಿನ ಅಂತ ಹೇಳ್ಬೋದು. ಏನ್ ನಮ್ಮ ಅಂಬ್ಲಿಕಲ್ ಪಂಚಾಯತಿಯ ನಮ್ಮ ಬಾಳಸಂದ ಗ್ರಾಮ ಅಂದ್ರೆ ನಾನು ಬಾಳ್ಕೋಟೆ ದೂರ ಇರ್ತ ಸುಮಾರು ದಿನಗಳ ಹಿಂದೆ ಮನೆ ರೋಡ್ ಪೂಜೆಗೆ ಬಂದಿದೆ. ಸಾಕಷ್ಟು ಅಹವಾಲುಗಳನ್ನ ನನಗೆ ಕೊಟ್ಟಿದ್ರು. ಕಳೆದ 2018 ಹಿಡಿದು 23 ತನಕ ಈ ಊರಲ್ಲಿ ವಿಶೇಷವಾಗಿ ಪ್ರೀತಿ ವಾತ್ಸಲ್ಯ ಕೊಟ್ಟು ನಾನು ಬೆಳೆಸಿದಂಥ ಗ್ರಾಮ ಇದು. ಇವತ್ತು ತುಂಬ ನೋಡಿದ್ದೀನಿ ನೀವು, ತುಂಬ ಹೆಣ್ಮಕ್ಳು, ನನ್ನ ಗಂಡ್ಮಕ್ಳು, ಯುವಕರು, ನನ್ನ ದೊಡ್ಡವರು ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡ್ರು. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇವೆಲ್ಲ ಒಂದು ವಿಶೇಷ ಅಂತ ಏನಂತಂದರೆ, ಲಾಸ್ಟ್ 1 ತಿಂಗಳ ಹಿಂದ್ಗಡೆ ನಾನು ಒಂದು ಐಮಾಸ್ ಹಾಕಿದ್ದೆ. ಎಲ್ಲ ಊರವರು ರಿಜೆಕ್ಟ್ ಮಾಡಿದ್ರು. ಏನಕ್ಕೆ ಅಂತಂದರೆ, ನಮ್ಮೂರು ದೊಡ್ಡದು, ಇಲ್ಲಿ ನಾವು ಕಾಲೋನಿಯವರು ಮತ್ತು ನಾವು ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ, ಇಬ್ಬರಿಗೂ ನಮ್ಗೆ ಬೇಕು, ಆ ಕಡೆ 2 ಹಾಕಿಲ್ಲ ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಇದು ಕಲ್ತಿರ್ತಕ್ಕಂಥ ಪಾಠ. ನಾನು ಈ ಕೂಡಲೇ ಅದನ್ನ 2 ನಮ್ಮ ಜನರಲ್ವರೆಗೂ ಮತ್ತು ನಮ್ಮ ಈ ಕಾಲೋನಿ ಕೂಡ 2 ಲೈಟ್ ಒಂದೇ ಸಲ ಹಾಕ್ಬೇಕು ನೀವು ಅಂತ ನನಗೆ ನನ್ನ ದೊಡ್ಡವರು ಹೇಳಿದ್ರು. ಅದು ವಿಷಯವಾಗಿ ಇವತ್ತು ಹಾಕಿ ಅದು ಉದ್ಘಾಟನೆಗೆ ಇವತ್ತು ನಾನು ಬರಮಾಡಿ, ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ಈ ಒಂದು ಊರಿನ ಗ್ರಾಮಸ್ಥರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ವಿಶೇಷವಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಈ ಪ್ರೀತಿ ಖಂಡಿತವಾಗ್ಲೂ, ಈ ಪ್ರೀತಿನ ಮರೆಯೋಕ್ಕಾಗಲ್ಲ. ಏನು ನನ್ನ ಒಂದು ಧ್ಯೇಯ ಇದೆ, ಖಂಡಿತವಾಗ್ಲೂ 300 ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು ಅಭಿವೃದ್ಧಿ ಪಥ ಹೋಗ್ತಾ ಇದ್ದೀವಿ. ಇವತ್ತಿಗೆ ಬಹುಶಃ 121ನೇ ಲೈಟ್, ಇದು 121ನೇ ಐಮಾಸು. 350 ಟಾರ್ಗೆಟ್ ಅಂತಿದೆ. ಈ ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಲೈಟ್ಸ್ ಉದ್ಘಾಟನೆ ಮತ್ತು ವಾಟರ್ ಫಿಲ್ಟರ್ ಉದ್ಘಾಟನೆ ಮತ್ತು ಸಾಕಷ್ಟು ವಿವಿಧ ಕಾಮಗಾರಿ ಉದ್ಘಾಟನೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು 20-23 ಕಾಮಗಾರಿಗಳನ್ನ ಈ ಒಂದು ಆಷಾಢ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ಪ್ರೀತಿ ವಾತ್ಸಲ್ಯಕ್ಕೆ ಇಡೀ ಅಂಬ್ಲಿಕಲ್ ಪಂಚಾಯತಿ ಎಲ್ಲ ನನ್ನ ಮುಖಂಡರು ಕೂಡ ನನ್ನ ಹೃದಯಪೂರ್ವಕ ಒಂದು ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಕೇಳೋದು